ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕರಡಿಗೆಗೆ ಶಿವದಾರನ ಹೇಗೆ ಪೋಣಿಸೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಶಿವದಾರ ತೊಗೊಂಡಿದ್ದೀವಿ. ಒಂದು ಸೈಜ್ ನಿಮಗೆ ಎಷ್ಟು ಬೇಕೋ ಅಷ್ಟು ಸೈಜ್ದು ಆ ಲೆಂತಿಂದು ಶಿವದಾರ ತೊಗೊಳ್ಳಿ. ನಮಗೆ ಹೇಗೆ ಬೇಕೋ ಅಷ್ಟು ಲೆಂತಿಂದು ನಾನು ತೊಗೊಂಡಿದ್ದೀನಿ ಶಿವದಾರನ. ಹಾಗೆ ನೆಕ್ಸ್ಟು ಆ ಶಿವದಾರದ್ದು ಒಂದು ಎಂಡು ತುದಿಗೆ ನೀವು ಸುಟ್ಕೋಬೇಕು. ನೋಡಿ, ನಾನು ಈ ಥರ ಸುಟ್ಕೊಂಡಿದ್ದೀನಿ ನನ್ನ ವಿಡಿಯೋದಲ್ಲಿ. ಸೊ ಹಾಗೆ ಇನ್ನೊಂದು ಎಂಡ್ ಇರುತ್ತಲ್ವ, ಸುಟ್ಕೊಂಡಿರೋ ಇನ್ನೊಂದು ಎಂಡು, ಆ ತುದಿ ದಾರನ ತೊಗೊಂಡ್ಬಿಟ್ಟು ಕರಡಿಗೆಗೆ ಒಂದು ಪಾರ್ಟಲ್ಲಿ ನಾವು ಹಾಕಬೇಕು. ಹಾಗೆ ಅಲ್ಲಿ ಹಾಕಿದ ಮೇಲೆ ಅದು ಹೋಗ್ತಾ ಇಲ್ಲ ಅಂದಾಗ ಸೇಫ್ಟಿ ಪಿನ್ ಯೂಸ್ ಮಾಡ್ತೀನಿ ನಾನು. ಆ ಸೇಫ್ಟಿ ಪಿನ್ನಲ್ಲಿ ಅದನ್ನು ಹೊರಗಡೆ ತಗೊಂಡು ಆ ದಾರನ ಪೋಣಿಸ್ದೆ. ಹಾಗೆ ನೆಕ್ಸ್ಟ್ ಆ ದಾರದ ಒಳಗಡೆ ನಾವು ಆ ಸುಟ್ಕೊಂಡಿರೋ ದಾರದ್ದು ಗಂಟು ಹಾಕ್ಕೋತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಹೀಗೆ ಗಂಟು ಹಾಕ್ಕೋಬೇಕು. ನೀವು ಕೂಡ ಟ್ರೈ ಮಾಡಿ, ಇದೇ ಥರ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಭಾಗದ ಕರಡಿಗೆನ ತಗೊಂಡು ನಾವು ಅಲ್ಲಿ ಕೂಡ ಆ ತುದಿಯಿಂದ ದಾರನ ಸುಟ್ಕೊಂಡಿರ್ತೀವಲ್ಲ, ಆ ತುದಿ ಭಾಗದಿಂದ ಇನ್ನೊಂದು ಕರಡಿಗೆಯಿಂದ ತಗೋತೀವಿ, ದಾರನ ಪೋಣಿಸ್ಕೊಂಡು ನೆಕ್ಸ್ಟು ಅಲ್ಲಿ ಕೂಡ ಗಂಟು ಹಾಕ್ಕೋಬೇಕು ನಾವು. ಮತ್ತೆ ಕೂಡ ನೋಡಿ, ಅದು ಹೋಗ್ತಾ ಇಲ್ಲ ದಾರನ, ಹಾಗಾಗಿ ದಾರನ ಪೋಣಿಸ್ಕೊಂಡು ಸೇಫ್ಟಿ ಪಿನ್ನಿಂದ ನಾನು ಹೊರಗಡೆ ತಗೋತಾ ಇದ್ದೀನಿ. ತಗೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಲೆಂತ್ನ ನಾವು ಇಳ್ಕೋಬೇಕು. ಈಗ ಮತ್ತೆ ಗಂಟು ಹಾಕ್ಕೋಬೇಕು ಈ ಭಾಗದಲ್ಲಿ. ನೋಡಿ, ಜಾಸ್ತಿ ನಿಮ್ಗೆ ಎಷ್ಟು ಬೇಕೋ ಲೆಂತ್ನ ಅಷ್ಟು ತೊಗೊಳ್ಳಿ, ಜಾಸ್ತಿ ತೊಗೋಬೇಡಿ. ನೀವು ಅಳತೆ ಇಟ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ಟ್ರೈ ಮಾಡ್ಬೋದು ಇದನ್ನು. ನನಗೆ ಎಷ್ಟು ಬೇಕು ಲೆಂತ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟು ಆ ಭಾಗದಲ್ಲಿ ನಾವು ಗಂಟು ಹಾಕ್ಕೋಬೇಕು, ಯಾಕಂದರೆ ಬಿಚ್ಕೋಬಾರ್ದು ಈ ಗಂಟು. ಸೊ ಹಾಗಾಗಿ ನಾನು ಒಂದು 2-3 ಗಂಟನ್ನ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ನೀವು ಕೂಡ ನಿಮಗೆ ಎಷ್ಟು ಬೇಕೋ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಗಂಟು ಹಾಕ್ಕೋಬೋದು. ಟೈಟಾಗಿರಲಿ, ಗಂಟು ಟೈಟಾಗಿ ಹಾಕ್ಕೊಳ್ಳಿ. ಹಾಗೆ ಟೈಟ್ ಹಾಕ್ಕೊಂಡಿರೋ ಗಂಟು ತುದಿ ಭಾಗದಲ್ಲಿ ನಾವು ಸುಟ್ಕೋಬೇಕು. ಅದನ್ನು ಸ್ವಲ್ಪ ಕಟ್ ಮಾಡ್ಕೊಂಡು ಸುಟ್ಕೋಬೇಡಿ ಕಂಪ್ಲೀಟಾಗಿ. ಸೊ ಇವಾಗ ನಾವು ಸುಟ್ಕೊಂಡಿದ್ದೀವಿ, ಕಂಪ್ಲೀಟಾಗಿ ದಾರ ಎಲ್ಲ ಪೋಣಿಸಾಗಿದೆ. ಸೊ ಇವಾಗ ನಿಮ್ಗೆ ಲಾಸ್ಟಿಗೆ ಇನ್ನೂ ಟೈಟ್ ಆಗಿಲ್ಲ ಅಂತಂದರೆ ಹೂವಿನ ಥರ ನೀವು ಗಂಟು ಹಾಕ್ಕೋಬೋದು. ತೋರಿಸ್ತಾ ಇದ್ದೀನಲ್ಲ ಈ ವಿಡಿಯೋದಲ್ಲಿ, ನೀವು ಕೂಡ 2 ಭಾಗಕ್ಕೂ ಹೂವಿನ ಥರ ಹೀಗೆ ಗಂಟು ಹಾಕ್ಕೋಬೋದು. ಟೈಟಾಗಿ ಕುತ್ಕೊಳ್ಳುತ್ತೆ ನಿಮಗೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.